ನಮಸ್ಕಾರ, ನಾನು ಸೌಮ್ಯ ಮಳಲಿ. ಗಂಗಾವತಿಯಿಂದ ಜನಾರ್ದನ್ ರೆಡ್ಡಿ ರಾಜಕೀಯ ಎರಡನೇ ಇನ್ನಿಂಗ್ಸ್ ಶುರು ಮಾಡ್ತಾರಾ? ಗಂಗಾವತಿಯಿಂದ ಮತ್ತೆ ರಾಜಕೀಯ ಪ್ರವೇಶ ಮಾಡಲಿದ್ದಾರಾ ಗಾಲಿ ಜನಾರ್ದನ್ ರೆಡ್ಡಿ? ಗಂಗಾವತಿಯಲ್ಲಿ ಈಗಾಗಲೇ ಮನೆ ಖರೀದಿ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಹೊಸ ಪಕ್ಷ, ಹೊಸ ಅಖಾಡ. ರೆಡ್ಡಿ ರಾಜಕೀಯ ಜೀವನ ಸಾರ್ವಜನಿಕ ಜೀವನಕ್ಕೆ ಬರಲೆಂದೇ ಗಂಗಾವತಿಗೆ ಬಂದಿದ್ದೇನೆ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಗಂಗಾವತಿಯಲ್ಲಿ ಮನೆ ಖರೀದಿಸಿದ್ದೇನೆ, ಗೃಹ ಪ್ರವೇಶ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹೊಸ ಪಕ್ಷ, ಹೊಸ ಅಖಾಡ, ರಾಜಕೀಯ ಜೀವನವನ್ನ ಮತ್ತೆ ಶುರು ಮಾಡ್ತಿದ್ದಾರಾ ಗಾಲಿ ಜನಾರ್ದನ್ ರೆಡ್ಡಿ ಅವರು? ಯಾಕಂದ್ರೆ ಗಂಗಾವತಿಯಲ್ಲಿ ಅವರು ಹೊಸ ಮನೆಯನ್ನ ಖರೀದಿ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದರ ಗೃಹ ಪ್ರವೇಶ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಇರಲೆಂದೇ ಇಲ್ಲಿ ಮನೆಯನ್ನ ಮಾಡಿರುವುದಾಗಿ ಜನಾರ್ದನ್ ರೆಡ್ಡಿ ಅವರು ಹೇಳಿರೋದ್ರಿಂದ ಜನಾರ್ದನ್ ರೆಡ್ಡಿ ಅವರು ಹೊಸ ಪಕ್ಷ ಕಟ್ತಾರಾ ಅನ್ನುವಂತಹ ಅನುಮಾನಗಳು ಇದೀಗ ಮೂಡಿರುವಂಥದ್ದು. ಏನೋ ಶ್ರೀರಾಮುಲು ಕುರಿತ ಪ್ರಶ್ನೆಗೆ ಜನಾರ್ದನ್ ರೆಡ್ಡಿ ಅವರು ಉತ್ತರಿಸಿಲ್ಲ, ಬಳ್ಳಾರಿ ಎಂಟ್ರಿ ಇಲ್ಲ ಅಂತ ಗಂಗಾವತಿಗೆ ಶಿಫ್ಟ್ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಈ ಬಾರಿ ಗಂಗಾವತಿ ರಾಜಕೀಯ ಅಖಾಡ ರಂಗೇರಲಿದೆ. ಜನಾರ್ದನ್ ರೆಡ್ಡಿ ಜೊತೆ ನಮ್ಮ ಪ್ರತಿನಿಧಿ ಗಂಗಾಧರ್ ಮಾತಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನೇನು ವಿಚಾರಗಳನ್ನ ಮಾತಾಡಿದ್ರು ಜನಾರ್ದನ್ ರೆಡ್ಡಿ ಅವರು, ಬನ್ನಿ ನೋಡೋಣ. ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ ಈ ಒಂದು ವಿಚಾರದ ಬಗ್ಗೆ. ಸರ್, ಹನುಮ ಮಾಲೆಯನ್ನು ಧರಿಸಿ ಸಂಕೀರ್ತನ ಯಾತ್ರೆಯಲ್ಲಿ ಹೆಜ್ಜೆಯನ್ನು ಹಾಕಿದ್ದೀನಿ. ಪ್ರತಿ ವರ್ಷ ಕೂಡ ನೀವು ಇವತ್ತು ಏನೊಂದು ಹನುಮ ಮಾಲೆಯನ್ನು ಧರಿಸಿ ಇವತ್ತು ಸಹಸ್ರಾರು ಹನುಮ ಮಾಲೆಧಾರಿಗಳ ಜೊತೆಯಲ್ಲಿ ಒಂದು ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಂಡು ಇವತ್ತು ಅಂಜನಾದ್ರಿ ಬೆಟ್ಟದ ಆಂಜನೇಯನ ದರ್ಶನ ಪಡ್ಕೊಳ್ಳೋದಕ್ಕೆ ನನಗೆ ಇವತ್ತು ಭಾಳ ತೃಪ್ತಿ ಮತ್ತು ಖುಷಿ ತಂದಿದೆ. ಸರ್, ಇನ್ನೊಂದು ವಿಚಾರ ಏನಂದ್ರೆ, ಜನಾರ್ದನ್ ರೆಡ್ಡಿ ಅವರು ಇವತ್ತು ಹನುಮ ಮಾಲೆಯನ್ನು ಧರಿಸಿ ಪಂಪಾ ಸರೋವರದಲ್ಲಿ ಸ್ನಾನ ಮಾಡ್ಕೊಂಡು ಬರುವ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರು ಮತ್ತೆ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅನ್ನೋದ್ರ ಮೂಲಕವಾಗಿ ನೀವು ಅದಕ್ಕೆ ಪೂರಕ ಎಂಬಂತೆ ಗಂಗಾವತಿಯಲ್ಲಿ ಮನೆ ಮಾಡಿ ಗೃಹ ಪ್ರವೇಶ ಮಾಡೋಕ್ಕೆ ಕೂಡ ರೆಡಿ ಆಗಿದ್ದೀರಿ. ಎಲ್ಲೋ ಒಂದು ಕಡೆ ಮತ್ತೆ ಜನರ ನಡುವೆ ಬರೋಕೆ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿದ್ದಾರೆ. ಇವತ್ತು ನಾನು ಬಳ್ಳಾರಿಯಿಂದ ನಾನು ಹೊರಗೆ ಇರಬೇಕು ಅನ್ನೋಂಥ ಒಂದು ಕೋರ್ಟ್ ಆದೇಶದಂತೆ ನನಗೆ ಈ ಭಾಗದಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತೃಪ್ತಿ ತಗೊಂಡು ಬರುವಂಥ ಒಂದು ಪ್ರದೇಶ ಅಂತಂದರೆ ಇವತ್ತು ನನಗೆ ಈ ಭಾಗದಲ್ಲಿ ಅದು ಗಂಗಾವತಿ ಅನ್ನೋದು ಪ್ರಮುಖವಾಗಿ. ಗಂಗಾವತಿ ವಿಶೇಷ ಏನಂತ ಕೂಡ ನಾನು ಈಗಾಗಲೇ ತಮಗೆ ಹೇಳಿದ್ದು. ನಾನು ಅಂದರೆ ಇವತ್ತು ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡೋದರಿಂದ ಹಿಡಿದು ಹನುಮನ ಜನ್ಮಭೂಮಿ ಆಗಿರೋದ್ರಿಂದ ಹಿಡಿದು ಇವತ್ತು ಎಲ್ಲ ವಿಚಾರಗಳಲ್ಲಿ ಕೂಡ ಈ ತುಂಗಭದ್ರಾ ತೀರದಲ್ಲಿ ಗಂಗಾವತಿಯಲ್ಲಿ ಬಳ್ಳಾರಿಯಲ್ಲಿ ನನಗಿದ್ರೆ ಏನು ತೃಪ್ತಿ ಬರುತ್ತೇನೋ ಆ ತೃಪ್ತಿ ನನಗಿಲ್ಲಿ ಸಿಗುತ್ತೆ. ಹಾಗಾಗಿ ನಾನು ಗಂಗಾವತಿಗೆ ನಾನು ಬಂದಿರುವಂಥದ್ದು. ಸರ್, ಜನಾರ್ದನ್ ರೆಡ್ಡಿ ಅವರು ವರ್ಣರಂಜಿತ ರಾಜಕಾರಣ ಮಾಡಿದಂಥವ್ರು. ಬಿಜೆಪಿ ಅಂದರೆ ಜನಾರ್ದನ್ ರೆಡ್ಡಿ ಅಂತಲೇ ಆಗ ಬಿಂಬಿತರಾಗಿದ್ದಂಥವ್ರು. ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಈ ಬಿಜೆಪಿ ಮತ್ತು ಜನಾರ್ದನ್ ರೆಡ್ಡಿ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಅಸಮಾಧಾನಗೊಂಡಿದ್ದಾರೆ ಅಂತ ಎಲ್ಲ ಅಭಿಮಾನಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಸೊ ನಾನು ಇವತ್ತು ನಿಮಗೆ ಯಾವುದೇ ಒಂದು ರಾಜಕೀಯ ವಿಚಾರಗಳನ್ನ ಮಾತಾಡೋದು ಸೂಕ್ತ ಅಲ್ಲ. ಸರ್, ಒಂದು ವಿಚಾರ, ಒಂದು ಕಡೆ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರು ದೋಸ್ತಿ ಅಂದರೆ ಅವರಿಬ್ಬರು ಕೊಂತ ಆಗ್ತಾ ಇತ್ತು. ಇತ್ತೀಚಿನ ದಿನ ಆದಂಥ ಬೆಳವಣಿಗೆ ಕಾರ್ಯಕ್ರಮದಲ್ಲಿ ಮನೆ ಅಟೆಂಡ್ ಆಗಿಲ್ಲ, ಮತ್ತು ಅವರು ಎಲ್ಲ ಬೇರೆ ಕಾರ್ಯಕ್ರಮದಲ್ಲಿ ಇದ್ದೆ ಅಂತ ಹೇಳ್ತಾ ಇದ್ರು. ಮತ್ತು ಅವ್ರು ಮಾಡಿದ್ರೆ ಒಳ್ಳೇದಾಗಲಿ ಅನ್ನೋ ನಿಟ್ಟಿನಲ್ಲಿ ರಾಮುಲು ಅವರು ಕೂಡ ಹೇಳಿದ್ರು. ಈ ವಿಚಾರದ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಏನು ಹೇಳ್ತಾರೆ? ಇವಾಗ ಶ್ರೀರಾಮುಲು ಅವರು ನಿನ್ನೆ ಆಲ್ರೆಡಿ ತಮ್ಮಲ್ಲಿ ಹೇಳಿದ್ದಾರೆ, ಒಂದು ಕುಟುಂಬ ಮತ್ತು ಸ್ನೇಹ ರಾಜಕೀಯಕ್ಕಿಂತ ಕೂಡ ಮೀರಿ ಇರುವಂಥ ಒಂದು ಸ್ನೇಹ ಅಂತೇಳಿ ಈಗಾಗಲೇ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ತಮಗೆ ಇವತ್ತು ನಮ್ಮಿಬ್ಬರ ನಡುವೆ ಬಿರುಕು ಅನ್ನುವಂಥ ಒಂದು ವಿಚಾರ ಯಾರಿಗಾದರೂ ಕೂಡ ಕನಸಾಗಿರ್ಬೋದು ಅಷ್ಟೇ. ಸರ್, ದೋಸ್ತಿ ರಾಜಕಾರಣ ವಿಡಿಚಾರದ ಬಂದ ಸಂದರ್ಭದಲ್ಲಿ ನೀವು ದೋಸ್ತಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಂಥವ್ರು. ಹೌದು, ದೋಸ್ತಿಗೆ ಇಂಪಾರ್ಟೆನ್ಸ್ ಅನ್ನೋದು ಇವತ್ತು ಇಡೀ ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ಅದ್ರ ಬಗ್ಗೆ ನಾನು ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಈಗ ಊಹಾಪೋಹ ಸುದ್ದಿಗಳಿಗೆ ನೀವು ಕಿವಿ ಕೊಡೋದಿಲ್ಲ, ನಾವಿಬ್ರು ಒಂದಾಗಿರ್ತೀವಿ ಅನ್ನೋದು ಮೆಸೇಜ್ ಅನ್ನ ಜನಾರ್ದನ್ ರೆಡ್ಡಿ ಪಾಸ್ ಮಾಡ್ತಾರೆ. ಅದು ಎಲ್ಲರ ಕನಸಷ್ಟೇ. ಬಿರುಕು ಅನ್ನುವಂಥದ್ದಾಗಲಿ ಇನ್ನೊಂದಾಗಿರ್ಬೋದು ಕೂಡ ಅದು ಎಲ್ಲರಿಗೂ ಒಂದು ಕನಸೆ ಅಂತ ಅನ್ಕೊಳ್ಳಿ ಅಷ್ಟೇ. ಜನಾರ್ದನ್ ರೆಡ್ಡಿ ಅವರು ಯಾವ ಮೂಲಕವಾಗಿ ರಾಜಕಾರಣಕ್ಕೆ ಬರ್ತಾರೆ? ಹೊಸ ಪಕ್ಷವನ್ನ ಕಟ್ತಾರಾ ಅಥವಾ ಬೇರೆ ಹಿಂದೆ ಇದ್ದಂತ ಬಿಜೆಪಿ ಪಕ್ಷದಲ್ಲಿ ಬರ್ತಾರಾ? ಆ ಸಮಯ ಬಂದಾಗ ನಿಮಗೆ ಎಲ್ಲರೂ ಕೂಡ ಗೊತ್ತಾಗುತ್ತೆ ಅಷ್ಟೇ. ಇದಿಷ್ಟು ಜನಾರ್ದನ್ ರೆಡ್ಡಿ ಅವರ ಮಾತು. ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಗಂಗಾವತಿ. ಜನಾರ್ದನ್ ರೆಡ್ಡಿ ನಡೆಯಿಂದ ಸಚಿವ ಶ್ರೀರಾಮುಲುಗೆ ಸಂಕಷ್ಟ. ಪಕ್ಷದ ಮೇಲೆ ರೆಡ್ಡಿ ಪ್ರಭಾವ ಬೀರದಂತೆ ಜೆಪಿ ನಡ್ಡಾ ಶ್ರೀರಾಮುಲು ಅವರಿಗೆ ಸೂಚನೆ ನೀಡಿದ್ದಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರು ಜನಾರ್ದನ್ ರೆಡ್ಡಿಯಿಂದ ಈಗ ಆಕ್ಚುಲ್ ಆಗಿ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಶ್ರೀರಾಮುಲು ಅವರು. ರೆಡ್ಡಿಯಿಂದ ಪಕ್ಷಕ್ಕೆ ಯಾವುದೇ ಡ್ಯಾಮೇಜ್ ಆಗಬಾರದು, ಆದರೆ ಹೊಸ ಪಕ್ಷ ಸ್ಥಾಪನೆಗೆ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿದ್ದಾರೆ. ಸದ್ಯದ ಪರಿಸ್ಥಿತಿಯನ್ನು ನಿಭಾಯಿಸೋದು ಹೇಗೆ? ರಾಮುಲು ಅವರಿಗೆ ಇದೇ ಈಗ ಸಂಕಷ್ಟವನ್ನ ಉಂಟು ಮಾಡಿರುವಂಥದ್ದು.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರ ನಡುವೆ ಬಿರುಕು ಕೂಡ ಮೂಡಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಏನಾಗುತ್ತೆ, ಈಗ ಶ್ರೀರಾಮುಲು ಅವರಿಗೆ ಒಂದ್ ಕಡೆ ಆಪ್ತ ಗೆಳೆಯ, ಮತ್ತೊಂದ್ ಕಡೆ ಜೀವನ ಕೊಟ್ಟಂತಹ ಪಕ್ಷ, ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಈಗ ಒಂದು ವೇಳೆ ಜನಾರ್ದನ್ ರೆಡ್ಡಿ ಅವರು ಈ ಗಂಗಾವತಿ, ಕೊಪ್ಪಳ, ವಿಜಯಪುರ, ಇದೆಲ್ಲ ಈ ಭಾಗದಲ್ಲಿ ತಮ್ಮ ಪ್ರಭಾವವನ್ನ ಬೀರಿದೆ ಆದಲ್ಲಿ ಅಥವಾ ಒಂದು ಹೊಸ ಪಕ್ಷ ಕಟ್ಟಿ ಅಲ್ಲಿ ಸಂಘಟನೆ ಮಾಡಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದೇ ಆದಲ್ಲಿ ಆಗ ಸಂದರ್ಭದಲ್ಲಿ ಸಾಕಷ್ಟು ಸಂಕಷ್ಟಕ್ಕೊಳಗಾಗ್ತಾರೆ. ಸೊ ಹಾಗಾಗಿ ಈಗ ಶ್ರೀರಾಮುಲು ಅವರಿಗೆ ಒಂದ್ ಕಡೆ ಜನಾರ್ದನ್ ರೆಡ್ಡಿ ಅವರು, ಮತ್ತೊಂದ್ ಕಡೆ ಜನಾರ್ದನ್ ರೆಡ್ಡಿ ಅವರನ್ನು ಬ್ಯಾಲೆನ್ಸ್ ಮಾಡಬೇಕು, ಅದ್ರ ಜೊತೆಗೆ ಪಕ್ಷವನ್ನ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಒಂದ್ ಕಡೆ ಜೀವದ ಗೆಳೆಯ, ಮತ್ತೊಂದ್ ಕಡೆ ಜೀವನ ಕೊಟ್ಟ ಪಕ್ಷ, ಈಗ ಎರಡನ್ನೂ ಕೂಡ ಅಟ್ ಎ ಟೈಮ್ ಬ್ಯಾಲೆನ್ಸ್ ಮಾಡಬೇಕಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಶ್ರೀರಾಮುಲು ಅವರು ಸಿಲುಕಾಕೊಂಡಿರುವಂಥದ್ದು. ಈಗ ಗೆಳೆಯನನ್ನೂ ಬಿಟ್ಕೊಡಕ್ಕಾಗಲ್ಲ, ಪಕ್ಷವನ್ನೂ ಬಿಟ್ಕೊಡಕ್ಕಾಗಲ್ಲ. ಹಾಗಾದ್ರೆ ಏನ್ ಮಾಡ್ತಾರೆ ಶ್ರೀರಾಮುಲು ಅವರು ಅಂತ? ಅದೇ ಒಂದು ವಿಚಾರ ಈಗ ಒಂದು ರೀತಿ ಸಂಕಷ್ಟಕ್ಕೆ ದೂಡಿರುವಂಥದ್ದು ಶ್ರೀರಾಮುಲು ಅವರಿಗೆ. ಸೌಮ್ಯ, ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಬಹಳ ಒಟ್ಟಾಗಿ ಕಾರ್ಯಾಚರಣೆ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಒಂದಾನೊಂದು ಕಾಲದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥವ್ರು. ಈಗ ಎಲ್ಲೋ ಒಂದು ಕಡೆ ಈಗ ಅವರಿಬ್ಬರು ಬೇರೆ ಬೇರೆ ಆಗ್ತಾ ಇರುವಂಥದ್ದು, ಎಲ್ಲೋ ಒಂದು ಕಡೆ ಬಿಜೆಪಿಗೂ ಕೂಡ ಮುಂದೆ ಪರಿಣಾಮ ಬೀಳ್ಬೋದು, ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಶ್ರೀರಾಮುಲು ಅವರು ಕೂಡ ಹಿನ್ನಡೆ ಉಂಟು ಮಾಡ್ಬೋದು. ಯಾಕಂದ್ರೆ ಈಗಾಗಲೇ ಒಂದು ಕಡೆಗೆ ನೀವು ಹೇಳ್ದಂಗೆ ಜನಾರ್ದನ್ ರೆಡ್ಡಿ ಅವರ ಜೀವದ ಗೆಳೆಯ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಬಿಟ್ಕೊಡೋಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆ ಪಕ್ಷ ಜೀವನ ಕೊಟ್ಟಂತ ಪಕ್ಷವನ್ನು ಕೂಡ ಬಿಟ್ಕೊಡೋಕೆ ಸಾಧ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ ಈಗ ಮಧ್ಯದಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಇಲ್ಲ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಒಂದು ಗುಡ್ ನ್ಯೂಸ್ ಅನ್ನು ಕೊಡ್ತೇನೆ ಅನ್ನೋದು ಹೇಳೋದ್ರ ಮುಖಾಂತರವಾಗಿ ಒಂದು ರೀತಿ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡುವಂತ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಇದು ಎಲ್ಲೊಂದು ಕಡೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದು ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಗೆ ಕಾರಣವಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅವರು ಖಡಕ್ ಸೂಚನೆಯನ್ನು ಶ್ರೀರಾಮುಲು ಅವರು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ನಿಲುವಿನಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಪಕ್ಷಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು, ಆ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನೋ ಸೂಚನೆಯನ್ನ ಶ್ರೀರಾಮುಲು ಅವ್ರಿಗೆ ಕೊಟ್ಟಿದ್ದಾರೆ. ಒಂದ್ ವೇಳೆ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಹೊಸ ಪಕ್ಷ ಸ್ಥಾಪನೆ ಮಾಡದೇ ಆದಲ್ಲಿ ಒಂದು ರೀತಿ ಬಿಜೆಪಿಗೆ ಹಿನ್ನಡೆ ಆಗುತ್ತೆ. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶ್ರೀರಾಮುಲು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೋ ಅಷ್ಟೇ ಸ್ಟ್ರಾಂಗು ಜನಾರ್ದನ್ ರೆಡ್ಡಿ ಅವರು ಕೂಡ ಆಗಿದ್ದಾರೆ. ಹೀಗಾಗಿ ಶ್ರೀರಾಮುಲು ಅವರ ಜೊತೆಗಿರುವಂತವರೇ ಕೊನೆಗೆ ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಬರ್ಬೋದು. ಆ ಮುಖಾಂತರವಾಗಿ ಬಿಜೆಪಿ ತೊರೆಯೋದ್ರ ಮೂಲಕವಾಗಿ ಒಂದು ರೀತಿಯಲ್ಲಿ ಹೊಸ ಪಕ್ಷ ಸ್ಥಾಪನೆಯಾಗಿ ಅಲ್ಲಿ ಅಧಿಕಾರಕ್ಕೆ ಬರುವ ಅಲ್ಲಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಒಂದು ಚಿಂತೆಯಲ್ಲಿ ಇದೀಗ ಶ್ರೀರಾಮುಲು ಅವರು ಇರುವಂತದ್ದು. ಶ್ರೀರಾಮುಲು ಅವರು ಕೂಡ ಒಂದು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು, ಚುನಾವಣೆ ಕೂಡ ಸ್ಪರ್ಧೆ ಮಾಡಿದ್ರು. ಆದ್ರೆ ಅವರು ನಿರೀಕ್ಷಿಸಿದ ಮಟ್ಟದಲ್ಲಿ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಯಡಿಯೂರಪ್ಪ ವಿಚಾರ ನೋಡೋದಾದ್ರೆ ಅವರೇ ಬಿಜೆಪಿಯಿಂದ ಆಚೆ ಬಂದು ಪಕ್ಷ ಸ್ಥಾಪನೆ ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಕೂಡ ಅವ್ರಿಗೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಸಾಧ್ಯ ಆಗ್ಲಿಲ್ಲ. ಈಗ ಜನಾರ್ದನ್ ರೆಡ್ಡಿ ಅವರ ಪ್ಲಾನ್ ನಿಜಕ್ಕೂ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ ಸದ್ಯದ ಸಿಚುವೇಶನ್ ನೋಡೋದಾದ್ರೆ? ಖಂಡಿತವಾಗ್ಲೂ ಸೌಮ್ಯ, ಈಗ ಮುಖ್ಯವಾಗಿ BSR ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಹಾಗೆ ಬೇರೆ ಬೇರೆ ಆಗಿತ್ತು. ಮತ್ತೆ ಈಗಾಗಲೇ KJP ಪಕ್ಷವನ್ನು ಕೂಡ ಹಿಂದೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಕೊಟ್ಟಿದ್ರು. ಅದೇ ಒಂದು ಪರಿಣಾಮ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿತ್ತು. ಆಗ ಕಾಂಗ್ರೆಸ್ ಸರ್ಕಾರ ಕೂಡ ಅಧಿಕಾರಕ್ಕೆ ಬಂತು. ಈಗ ಮತ್ತೆ ಮುಖ್ಯವಾಗಿ ನೀವು ಹೇಳ್ದಂಗೆ ಜನಾರ್ದನ್ ರೆಡ್ಡಿ ಅವರು ಹೊಸ ಪಕ್ಷ ಸ್ಥಾಪನೆ ಮಾಡದ ಆದಲ್ಲಿ ಎಲ್ಲೋ ಒಂದು ಕಡೆ ಅದು ದೊಡ್ಡ ಮಟ್ಟದಲ್ಲಿ ಹೊರಹೊಮ್ಮೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಆದರೆ ಬಿಜೆಪಿಗಂತೂ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದ್ರೆ ಏನು ಜನಾರ್ದನ್ ರೆಡ್ಡಿ ಆಗಿರ್ಬೋದು ಮತ್ತೆ ಮುಖ್ಯವಾಗಿ ಶ್ರೀರಾಮುಲು ಅವರು ಕೂಡ ಒಟ್ಟಾಗಿ ಬಂದಂಥ ಸ್ನೇಹಿತರು. ಈಗ ಇಲ್ಲ ಒಂದು ಕಡೆ ಶ್ರೀರಾಮುಲು ಇರುವಂಥವರು ಜೊತೆಗಿರುವಂಥವರು ಕೂಡ ಕೊನೆಗೆ ಜನಾರ್ದನ್ ರೆಡ್ಡಿ ಪರವಾಗಿ ಬರ್ಬೋದು. ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಒಂದಷ್ಟು ಜನರು ಕೂಡ ಬಿಜೆಪಿಯಿಂದ ಹೊರಬರ್ಬೋದು. ಹೀಗಾಗಿ ಇದು ಜನಾರ್ದನ್ ರೆಡ್ಡಿ ಅವರ ನಿರ್ಧಾರ ತೆಗೆದುಕೊಂಡ್ರೆ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೊಸ ಪಕ್ಷ ಸ್ಥಾಪನೆ ಮಾಡಿದ್ರು ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗೋದಿಲ್ಲ. ಆದರೆ ಬಿಜೆಪಿಗೆ ಹಿನ್ನಡೆ ಆಗ್ಬೋದು. ಈಗ ಯಾವ ರೀತಿಯಾಗಿ ಇದನ್ನು ಸರಿದೂಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀರಾಮುಲು ಅವರು ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ. ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೇ ಒಂದು ಮುಸುಕಿನ ಗುದ್ದಾಟ. ಬಳ್ಳಾರಿ ಮತ್ತೆ ಕಲ್ಯಾಣ ಕರ್ನಾಟಕ, ವಿಜಯಪುರ ಮತ್ತೆ ಬೇರೆ ಬೇರೆ ಏನು ಜಿಲ್ಲೆಗಳಿದೆ ಅದೇ ಒಂದು ಎಫೆಕ್ಟ್ ಬಿಜೆಪಿ ಪರಿಣಾಮ ಬೀಳಬಹುದು. ಆದರೆ ಜನಾರ್ದನ್ ರೆಡ್ಡಿ ಅವರ ಹೊಸ ಪಕ್ಷ ಏನಿದೆ ಅದು ಅಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಪ್ರಾರಂಭದಲ್ಲಿ ಸ್ವಲ್ಪ ಬಿಜೆಪಿಗೆ ಹಿನ್ನಡೆ ಉಂಟು ಮಾಡಬಹುದು. ಆದರೆ ಅವ್ರು ಅನ್ಕೊಂಡಂಗೆ ಹೊಸ ಪಕ್ಷ ಸ್ಥಾಪನೆ ಮಾಡಿದ್ರು ಕೂಡ ಅಷ್ಟೊಂದು ಮಟ್ಟಿಗೆ ದೊಡ್ಡ ಯಶಸ್ವಿ ಕಾಣೋದು ಕಷ್ಟ ಆಗುತ್ತೆ. ಸೌಮ್ಯ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.
ಬಿಜೆಪಿಯತ್ತ ಮುಖ ಮಾಡಿರುವ ಸೈಲೆಂಟ್ ಸುನೀಲ್ ಚಾಮರಾಜಪೇಟೆಯಿಂದ ಸ್ಪರ್ಧೆಗೆ ಸೈಲೆಂಟ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಅವರು. ಸೈಲೆಂಟ್ ಸುನೀಲ ಬಿಜೆಪಿಯತ್ತ ಮುಖ ಮಾಡಿದ್ದು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಾಮರಾಜಪೇಟೆ ಕ್ಷೇತ್ರಕ್ಕೆ ಸುನೀಲ್ ಅಥವಾ ಯಾರೇ ಬರಲಿ ಸ್ವಾಗತ. ಜೆಡಿಎಸ್ ಬಿಜೆಪಿಯಿಂದ ಯಾರಾದ್ರೂ ಅಭ್ಯರ್ಥಿ ಆಗ್ಲೇಬೇಕು, ಯಾರಾದ್ರೂ ಬರಲಿ ಸ್ವಾಗತ ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯ ಮನೆ ಮಗ. ಸುನೀಲ್ ಬಿಜೆಪಿ ನಾಯಕರ ಜೊತೆ ವೇದಿಕೆ ಹಂಚಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೈಲೆಂಟ್ ಸುನೀಲ್ ನನಗೆ ಪರಿಚಯ ಇಲ್ಲ ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಜಮೀರ್ ಅಹಮದ್ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಮಾತನಾಡಿಸಿದ್ದಾರೆ. ಬನ್ನಿ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ಮಾತಾಡಿದ್ರು ನೋಡೋಣ. ಸೈಲೆಂಟ್ ಸುನೀಲ ನಿಮ್ಮ ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋದು ದೊಡ್ಡ ಸುದ್ದಿ ಆಗಿರುವಂಥದ್ದು. ಜಮೀರ್ ಅಹಮದ್ ವಿರುದ್ಧನೇ ನಿಲ್ತಾರೆ ಅನ್ನೋ ಸುದ್ದಿ ಆಗಿರೋದು. ಇದುವರೆಗೂ ತಾವು ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್. ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಇಲ್ಲ, ಈಗ ಬಿಜೆಪಿ ಪಕ್ಷದಿಂದ JDS ಇಂದ ಅಭ್ಯರ್ಥಿ ಹಾಕ್ಲೇಬೇಕು. ಅವ್ರು ಯಾರು ಬಂದರೂ ಯಾರನ್ನ ಬರಲೇಬೇಕು ತಾನೆ. ಯಾರನ್ನ ಒಬ್ರು ಅಭ್ಯರ್ಥಿ ಆಗಬೇಕು, ಹಾಕ್ಲಿ, ಯಾರಿಗಾನ ಹಾಕ್ಲಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಅವರು ಬಿಜೆಪಿ ನಾಯಕರ ಜೊತೆ ದೊಡ್ಡ ಸಮಾರಂಭವನ್ನು ಮಾಡಿದ್ರು. ಈಗ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ರೌಡಿಯನ್ನ, ಒಬ್ಬ ಇಮೇಜ್ನ ಬಿಲ್ಡ್ ಮಾಡಲಿಕ್ಕೆ ಮತ್ತು ಅವನು ಪಕ್ಷಕ್ಕೆ ತರ್ತಿದ್ದಾರೆ ಅಂತೇಳಿ ದೊಡ್ಡ ವಿರೋಧ ಕೂಡ ವ್ಯಕ್ತವಾಯಿತು. ತಮ್ಮ ಅಭಿಪ್ರಾಯ ಏನು ಸರ್? ಅದೆಲ್ಲ ಹೇಳಕ್ ಹೋಗಲ್ಲ ನಾನು. ಎಲ್ಲ ಗೊತ್ತಿರೋದು ವಿಚಾರ. ಒಂದು ವಾರ 10 ದಿನದಿಂದ ಚರ್ಚೆ ನಡೀತಾ ಇದ್ದೆ. ನಾನಿಷ್ಟೇ, ಯಾರನ್ನ ಬರಲಿ, ಸೈಲೆಂಟ್ ಸುನೀಲ್ ನಿಮ್ಮ ವಿರುದ್ಧ ನಿಂತ್ರೆ ನಾವು ತಯಾರಿ. ಯಾರನ್ನ ಬರಲಿ, ಯಾರು ಬಂದರೂ ಸ್ವಾಗತ. ಬರಲೇಬೇಕು ತಾನೆ. ಈಗ ಯಾರನ್ನ ಬಿಜೆಪಿಯಿಂದನೂ ಬರಬೇಕು, JDS ಇಂದನೂ ಬರಬೇಕು, ಯಾರು ಬೇಕಾದ್ರೂ ಬರಲಿ. 2018 ಓಪನ್ ಆಗಿ ನೀವು ನೋಡಿರ್ಬೋದು, ಮಾಧ್ಯಮದಲ್ಲಿ ಹೇಳಿದೆ ನಾನು. ದೇವೇಗೌಡರು ಏನಂತ ಹೇಳಿದೆ ನಾನೇನೇನಿದೆ ನಾನು ನೀವು ಮುಸ್ಲಿಂ ಆಗ್ಬೇಕಂತ ಹೊಟ್ಟಿದ್ದೀರಾ. ನಮ್ಮ ಕರ್ನಾಟಕ ಮುಸ್ಲಿಂ ನನ್ನ ಸಾಲದು. ಹಂಗೂ ಮುಸ್ಲಿಂ ಆಗಬೇಕಾದ್ರೆ ಜಮ್ಮು ಕಾಶ್ಮೀರ್ ಫಾರೂಕ್ ಅಬ್ದುಲ್ಲಾ ತೊಗೊಂಬಂದು ಹಾಕಿ, ಇಲ್ಲಾಂದರೆ ರೇವಣ್ಣ ನಿಲ್ಲಿಸಿ, ಕುಮಾರಸ್ವಾಮಿನ ನಿಲ್ಲಿಸಿ, ಹಂಗೂ ಗೆದ್ರೆ ನನ್ನ ತಲೆ ಕತ್ತರಿಸಿ ಮಾಧ್ಯಮ ಕೈಲಿ ಕೊಡ್ತೀನಿ ಅಂತ ಹೇಳಿದೆ ನಾನು. ನನ್ನ ಕ್ಷೇತ್ರದ ಮತದಾರರು ಜಮೀರ್ ಅಹಮದ್ ಖಾನ್ಗೆ ರಾಜಕಾರಣಿ ಅಂತ ತಿಳ್ಕೊಂಡಿಲ್ಲ. ಜಮೀರ್ ಅಹಮದ್ ಖಾನ್ ಅಂದರೆ ಒಬ್ಬ ಮನೆ ಮಗನ ಯಾರನ್ನ ಬಿಟ್ಕೊಡ್ತಾರ? ತಮಗೆ ಸೈಲೆಂಟ್ ಸುನೀಲ ಪರಿಚಯನ ಸರ್? ನನ್ನ ಪರಿಚಯ ಇಲ್ಲ. ನಾನು ಈಗಲೇ ಹೆಸರು ಹೇಳ್ತಾರದು ಒಂದು. ನನ್ನ ಪರಿಚಯ ಇಲ್ಲ. ಸೈಲೆಂಟ್ ಸುನೀಲ ಅಥವಾ ಯಾರೇ ಬಂದ್ರು ತಮಗೆ ಸ್ವಾಗತ. ಯಾರನ್ನ ಬರಲಿ ಸ್ವಾಮಿ, ಯಾರನ್ನ ಬರಲೇಬೇಕು. ಈಗ ಬಿಜೆಪಿಯಿಂದ ಬಿಜೆಪಿ ನ್ಯಾಷನಲ್ ಪಾರ್ಟಿ, JDS ಒಂದು ಪಕ್ಷ ಅಂತ ಇದೆ. ಯಾರನ್ನ ಒಂದು ಕ್ಯಾಂಡಿಡೇಟ್ ಬರಲೇಬೇಕು ತಾನೆ ನನ್ನ ಮೇಲೆ. ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಒಬ್ಬ ರೌಡಿನ ಅದ್ ಬಗ್ಗೆ ಹೇಳಿದ್ರೆ ತಪ್ಪಾಗ್ತದೆ. ಅದು ಯಾರನ್ನ ಕ್ಯಾಂಡಿಡೇಟ್ ಬರಲಿ. ಇವಿಷ್ಟು ಜಮೀರ್ ಅಹಮದ್ ಅವರ ಅಭಿಪ್ರಾಯ. ಒಟ್ಟಾರೆ ನನ್ನ ಕ್ಷೇತ್ರದಲ್ಲಿ ಸೈಲೆಂಟ್ ಸುನೀಲ್ ಅಥವಾ ಯಾರೇ ಬಂದು ಚುನಾವಣೆ ನಿಂತರೂ ಕೂಡ ಸ್ವಾಗತ ಎಂಬ ಮಾತನ್ನು ಕೂಡ ಹೇಳಿದರು. ಕ್ಯಾಮರಾ ಪರ್ಸನ್ ರಾಯುಡು ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಪರವಾಗಿ ಆಪ್ತ ಜಮೀರ್ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ. ಚಾಮರಾಜಪೇಟೆಗೆ ಸಿದ್ದರಾಮಯ್ಯರನ್ನ ಜಮೀರ್ ಅಹಮದ್ ಖಾನ್ ಅವರು ಸ್ವಾಗತ ಮಾಡಿದ್ದಾರೆ. ಸಿದ್ದರಾಮಯ್ಯ ಚಾಮರಾಜಪೇಟೆಗೆ ಬಂದು ಸ್ಪರ್ಧೆ ಮಾಡಲಿ, ನಾನು ಈ ಕ್ಷೇತ್ರದ ಮನೆ ಮಗ, ಸಿದ್ದರಾಮಯ್ಯ ಅಳಿಯ, ಇಲ್ಲಿ ನಿಂತರೆ ಅವರು ಗೆಲ್ತಾರೆ ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ನನ್ನ ವಿರುದ್ಧ ಯಾರೇ ಬಂದರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಧಾಟಿಯಲ್ಲೇ ಅವರು ಮಾತಾಡಿದ್ರು. ನಾನು 2018 ಹೇಳಿದೆ, ಸ್ವತಃ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸಿ ಅಥವಾ ರೇವಣ್ಣ ಅವ್ರನ್ನ ನಿಲ್ಲಿಸಿ, ಯಾರನ್ನೇ ನಿಲ್ಲಿಸಿದ್ರು ಕೂಡ ನಾನೇ ಗೆಲ್ಲೋದು ಅಂತ ನಾನು ಆಗ್ಲೂ ಹೇಳಿದೆ. ಈಗಲೂ ಅಷ್ಟೇ, ಯಾರಾದರೂ ಅಭ್ಯರ್ಥಿಗಳನ್ನ ಹಾಕ್ಲೇಬೇಕಲ್ಲ. JDS ಇಂದ ಬಿಜೆಪಿಯಿಂದ ಅಭ್ಯರ್ಥಿಗಳನ್ನ ಹಾಕ್ಲೇಬೇಕು. ಯಾರು ನಿಂತರೂ ನನಗೇನು ಸಮಸ್ಯೆ ಇಲ್ಲ. ನಾನು ಈ ಚಾಮರಾಜಪೇಟೆಯ ಪ್ರತಿಯೊಬ್ಬ ಮನೆಯ ಮಗನಾಗಿ ಬೆಳೆದಿದ್ದೀನಿ, ನನ್ನನ್ನು ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ದಾಟಿಯಲ್ಲಿ ಮಾತಾಡಿದ್ರು. ಅಳಿಯ ಅವರು ಚಾಮರಾಜಪೇಟೆ ಅಳಿಯ ಸಿದ್ದರಾಮಯ್ಯ ಅವರು. ಈಗ ಮಗನ್ಗೆ ಎಷ್ಟು ಜನ ಇಷ್ಟಪಡ್ತಾರೆ, ಅಳಿಯನ್ಗೂ ಅಷ್ಟೇ ಇಷ್ಟಪಡ್ತಾರೆ. ಚಾಮರಾಜಪೇಟೆ ಅಳಿಯ ಅವರು. ನಾನು ಹೇಳ್ತಾ ಇದ್ದಿಲ್ಲ, ಈಗಲೂ ಮಾಧ್ಯಮದಲ್ಲಿ ನಾನು ಸಿದ್ದರಾಮಯ್ಯರಿಗೆ ನನ್ನ ಕ್ಷೇತ್ರ ಬಿಡಕ್ಕೆ ಸಿದ್ಧ ಆಗಿದ್ದೀನಿ. ಈಗಲೂ ನಾನು ಸಿದ್ಧ. ಅವರು ಸಿದ್ದರಾಮಯ್ಯ ಅವರು ಪಾಪ್ಯುಲಾರಿಟಿ ಸಹಿಸಕ್ಕೆ ಆಗ್ತಾ ಇಲ್ಲ. ಅವ್ರು ಯಾರನ್ನ ಇದ್ರೆ ಅವ್ರು ಕಾಣ್ತಾ ಇರೋದೇ ಸಿದ್ದರಾಮಯ್ಯ. ಎಲ್ಲ ಸಿಟಿ ರವಿಗಿಲ್ಲ, ಎಲ್ಲ ನರೇಂದ್ರ ಮೋದಿಗಿರಲಿ, ಅಮಿತ್ ಶಾಗಿರಲಿ, ಯಾರನ್ನ ಇರಲಿ, ಕರ್ನಾಟಕ ಅಂದರೆ ಸಿದ್ದರಾಮಯ್ಯ ಜ್ಞಾಪನ ಬರ್ತದೆ. ಹಂಗಾಗಿ ಅವರು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾವತ್ತು ನನ್ನ ಅಭಿಪ್ರಾಯ ಅವತ್ತೇನಿತ್ತು ಇವತ್ತು ಅದೇ ಇರೋದು. ನನ್ನ ಅಭಿಪ್ರಾಯ ಬದಲಾವಣೆ ಮಾಡಲ್ಲ. ಅದು ನನ್ನ ಅಭಿಪ್ರಾಯ ಬದಲಾವಣೆ ಮಾಡೋಕ್ಕಾಗಲ್ಲ. ಆದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವೇನು ಮಾಡಿದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಗೆರೆ ದಾಟಕ್ಕಾಗಲ್ಲ. ನನ್ನ ಈಗಲೂ ಅಭಿಪ್ರಾಯ ಅದೇನೆ. ಅವತ್ತೇನಿತ್ತು ಇವತ್ತೇ, ನಾಳೆನೂ ಅದೇನೆ. ನಾನು ಚಾಮರಾಜಪೇಟೆ ಅಳಿಯ ಅವರು.
ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್, ಒಂದ್ ಕಡೆ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರನ್ನ ಸೋಲಿಸಬೇಕು ಅಂತ ಸೈಲೆಂಟ್ ಆಗಿ ಪ್ಲಾನ್ಗಳಾಗ್ತಾ ಇತ್ತು ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಮತ್ತೊಂದ್ ಕಡೆ ಸೈಲೆಂಟ್ ಸುನಿಲ ಚಾಮರಾಜಪೇಟೆಯಿಂದಲೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ವಿಚಾರ, ಇದೆಲ್ಲದರ ಬಗ್ಗೆ ಸ್ವತಃ ಜಮೀರ್ ಅಹಮದ್ ಖಾನ್ ಅವರೇ ಮಾತಾಡಿದ್ದಾರೆ. ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ಪರವಾಗಿ ಮಾತಾಡಿದ್ದು, ಅವ್ರಿಗೋಸ್ಕರ ಕ್ಷೇತ್ರ ಬಿಟ್ಕೊಡುವ ಮಾತನ್ನ ಕೂಡ ಆಡಿದ್ದಾರೆ. ಓವರಾಲ್ ಆಗಿ ಏನೇನ್ ಹೇಳಿದ್ರು ಇವತ್ತು ಜಮೀರ್ ಅಹಮದ್ ಖಾನ್ ಅವರು? ಸೌಮ್ಯಮಳಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಬ್ರಿಗೇಡ್ನ ಪ್ರಮುಖ ವ್ಯಕ್ತಿ ಅಂತ ಹೇಳಿದ್ರೆ ಅದು ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು CM ಇದ್ದಾಗ ರಾಜ್ಯಸಭೆಗೆ ಏನು JDSನಲ್ಲಿದ್ದರೂ ಕೂಡ ರಾಜ್ಯಸಭೆಗೆ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ ಹಾಕುವ ಮುಖಾಂತರ ಅವರು ಕಾಂಗ್ರೆಸ್ಗೆ ಬರಲಿಕ್ಕೆ ಕಾರಣಕರ್ತ ಆಗಿದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಅವರಿಗೆ ಅನಿವಾರ್ಯ ಆಗಿರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಕೂಡ ಜಮೀರ್ ಅಹಮದ್ ಅನಿವಾರ್ಯ ಆಗಿರುವಂಥದ್ದು. ಇವತ್ತು ಜಮೀರ್ ಅಹಮದ್ ಬಗ್ಗೆ ಯಾರು ಏನೇ ಮಾತಾಡಿದ್ರು ಕೂಡ ಜಮೀರ್ ಅಹಮದ್ ರವರು ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರ ವಿಚಾರದಲ್ಲಿ ತನ್ನದೇ ಆದ ನಾಯಕತ್ವವನ್ನು ಬೆಳೆಸ್ಕೊಂಡಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ನಲ್ಲೂ ಕೂಡ ಜಮೀರ್ ಅಹಮದ್ ಏನಾದರೂ ಮಾತನಾಡಿದ್ರು ಕೂಡ DK ಶಿವಕುಮಾರ್ ಅಂತವರು ಕೂಡ ಒಂದಷ್ಟು ಜಮೀರ್ ಅಹಮದ್ ವಿರುದ್ಧ ಮಾತನಾಡಲಿಕ್ಕೆ ಇಂದು ಮುಂದೆ ನೋಡ್ತಾರೆ. ಈಗ ಅದೇ ಜಮೀರ್ ಅಹಮದ್ ರವರು ಯಾವಾಗಲೂ ಕೂಡ ಅಂದರೆ ಸದಾ ಸುದ್ದಿಯಲ್ಲಿ ಇರ್ತಾರೆ. ಅದು ಕೆಲವೊಮ್ಮೆ ಪಕ್ಷಕ್ಕೆ ಅದು ಡ್ಯಾಮೇಜ್ ಆಗುತ್ತೆ, ಕೆಲವೊಮ್ಮೆ ತಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಡ್ಯಾಮೇಜ್ ಆಗುವಂಥ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಅದೇ ರೀತಿ ಜಮೀರ್ ಅಹಮದ್ ಕೂಡ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಈಗ ಮತ್ತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರನ್ನ ಕ್ಷೇತ್ರಕ್ಕೆ ಇನ್ವೈಟ್ ಮಾಡಿರುವಂಥದ್ದು. ಅವರು ಬಂದು ಇಲ್ಲಿ ನಿಲ್ಲಿ, ನಾನು ಸ್ವಾಗತ ಮಾಡ್ತೀನಿ, ನಾನು ಚಾಮರಾಜಪೇಟೆಯ ಮನೆ ಮಗ ಆದರೆ ಸಿದ್ದರಾಮಯ್ಯನವರು ಚಾಮರಾಜಪೇಟೆಯ ಅಳಿಯ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರು ಅವರ ತಂದೆ BBMPಯಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಚಾಮರಾಜಪೇಟೆಯಲ್ಲಿ ವಾಸವಿದ್ರು. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಮನೆಯ ಅಳಿಯ, ಚಾಮರಾಜಪೇಟೆ ಅಳಿಯ ಅಂತ ಅನ್ನೋ ರೀತಿಯಲ್ಲಿ ಏನು ವಿಚಾರವನ್ನು ಸಂಬೋಧಿಸಿರುವಂಥದ್ದು. ಹಾಗಾಗಿ ಮತ್ತೆ ಸಿದ್ದರಾಮಯ್ಯನವರಿಗೆ ಚಾಮರಾಜಪೇಟೆಗೆ ಇನ್ವೈಟ್ ಮಾಡಿರುವಂಥ ಜಮೀರ್ ಅಹಮದ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸೈಲೆಂಟ್ ಸುನಿಲ ಕಾರ್ಯಕ್ರಮ, ಸೈಲೆಂಟ್ ಸುನಿಲ ರಾಜಕೀಯಕ್ಕೆ ಬರ್ತಾನೆ, ಜೊತೆಗೆ BJPಯಿಂದಲೂ ಸ್ಪರ್ಧೆ ಮಾಡ್ತಾನೆ ಮತ್ತು BJPಯ ಸಂಸದ, ರಾಷ್ಟ್ರೀಯ BJP ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಸೂರ್ಯ ಮತ್ತು ಇನ್ನೋರ್ವ ಸಂಸದ PC ಮೋಹನ್ ಸೇರಿದಂತೆ BJP ನಾಯಕರ ಜೊತೆಗೂಡಿ ಚಾಮರಾಜಪೇಟೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ಮತ್ತು ಸೈಲೆಂಟ್ ಸುನಿಲ್ ಜೊತೆ ಬಹಿರಂಗ ಕಾಣಿಸ್ಕೊಂಡಿದ್ದು ಕೂಡ ಎಲ್ಲೊಂದು ಕಡೆ ಜಮೀರ್ ಅಹಮದ್ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಎಂಬ ಸುದ್ದಿ ಹಬ್ಬಿತ್ತು. ಇದಕ್ಕೂ ಕೂಡ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಜಮೀರ್ ಅಹಮದ್ ರವರು ಸೈಲೆಂಟ್ ಸುನಿಲ್ ಅಥವಾ ಯಾರೇ ಬಂದರೂ ಕೂಡ ನಾನು ಈ ಕ್ಷೇತ್ರದ ಮನೆ ಮಗ, ಜೊತೆಗೆ ನಾನೇ ಗೆಲ್ತೀನಿ. ಈ ಹಿಂದೆ ಮಾಜಿ ಪ್ರಧಾನಿ HD ದೇವೇಗೌಡರು ಎಲ್ಲೊಂದು ಕಡೆ ಅಲ್ಪಸಂಖ್ಯಾತ ಅಭ್ಯರ್ಥಿನ ಹಾಕಲಿಕ್ಕೆ ಪ್ರಯತ್ನವನ್ನು ಪಟ್ಟರು. ಆ ಸಂದರ್ಭದಲ್ಲಿ ನಾನು ಕುಮಾರಸ್ವಾಮಿ ಬೇಕಾದ್ರೆ ಕ್ಷೇತ್ರದಲ್ಲಿ ನಿಲ್ಲಿ, ಅವರ ಪುತ್ರ HD ರೇವಣ್ಣ ಕುಮಾರಸ್ವಾಮಿ ಜೊತೆಗೆ ಅವರ ಸಹೋದರ HD ರೇವಣ್ಣ ಕೂಡ ಕ್ಷೇತ್ರದಲ್ಲಿ ನಿಲ್ಲಿ, ಜೊತೆಗೆ ಜಮ್ಮು ಕಾಶ್ಮೀರದಿಂದ ಫಾರೂಕ್ ಅಬ್ದುಲ್ ಕೂಡ ತಂದು ನಿಲ್ಲಿಸ್ಲಿ, ಆದರೆ ನಾನೇ ಗೆಲ್ಲೋದು ಅಂತ ಹೇಳಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದೆ. ಅಂದರೆ ಚಾಮರಾಜಪೇಟೆಯಲ್ಲಿ ಯಾರೇ ನಿಂತರೂ ಕೂಡ ನಾನೇ ಗೆಲ್ತೀನಿ ಅನ್ನೋದು ಜಮೀರ್ ಅಹಮದ್ ರವರ ವಿಶ್ವಾಸದ ನುಡಿ. ಅದೇ ರೀತಿ ಸಿದ್ದರಾಮಯ್ಯನವರು ಈಗಾಗಲೇ ಕ್ಷೇತ್ರ ಹುಡುಕ್ತಿರ್ತಕ್ಕಂಥದ್ದು. ಒಂದು ಕಡೆ ಅವರು ಕೋಲಾರದಲ್ಲಿ ಸಾಕ್ಷಾತ್ ಸಮೀಕ್ಷೆಯನ್ನು ಮಾಡಿ ಬಂದಿರುವಂಥದ್ದು, ಮತ್ತೊಂದು ಕಡೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ವರ್ಣಗೆ ಬಂದು ನಿಲ್ಲಿ ಅಂತೇಳಿ ಒತ್ತಡವನ್ನು ಹಾಕ್ತಿರುವಂಥದ್ದು. ಇದರ ಬೆನ್ನಲ್ಲೇ ಚಾಮರಾಜಪೇಟೆಗೆ ಸಿದ್ದರಾಮಯ್ಯರವ್ರನ್ನ ಮತ್ತೆ ಇನ್ವೈಟ್ ಮಾಡಿರುವಂಥದ್ದು. ಹಾಗಾಗಿ ಕ್ಷೇತ್ರ ಹುಡುಕಾಟದಲ್ಲಿರುವಂಥ ಸಿದ್ದರಾಮಯ್ಯರಿಗೆ ಚಾಮರಾಜ ಕ್ಷೇತ್ರವನ್ನು ಬಿಟ್ಟುಕೊಡ್ಲಿಕ್ಕೆ ಮತ್ತೆ ತಯಾರಿದ್ದೀನಿ ಅಂತೇಳಿ ಜಮೀರ್ ಅಹಮದ್ ರವರು ಸ್ಪಷ್ಟೋಕ್ತಿಯಿಂದ ಹೇಳಿರುವಂಥದ್ದು. ಸೌಮ್ಯ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಸಿದ್ದರಾಮಯ್ಯಗೆ ಸಿದ್ದರಾಮುಲ್ಲಾ ಖಾನ್ ಎಂದ ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡಿದ್ದಾರೆ BK ಹರಿಪ್ರಸಾದ್. ಯಡಿಯೂರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಯಾವ ಖಾನ್ ಅಂತ BK ಹರಿಪ್ರಸಾದ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇವರು ಕೂಡ ತಲೆ ಮೇಲೆ ಟಿಪ್ಪು ಪೇಟ ಹಾಕೊಂಡಿದ್ರಲ್ಲ, ಹಾಗಾದ್ರೆ ಇವರು ಯಾವ ಖಾನ್ ಅಂತ ಹರಿಪ್ರಸಾದ್ ಅವರು ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರ ಹೇಳಿಕೆಯನ್ನ BK ಹರಿಪ್ರಸಾದ್ ಅವರು ಖಂಡಿಸಿರುವಂಥದ್ದು. ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿ ಬಿಜೆಪಿ ಅವರು ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರಲ್ಲ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ BK ಹರಿಪ್ರಸಾದ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಜಗದೀಶ್ ಶೆಟ್ಟರ್ ಹಾಗೆ BS ಯಡಿಯೂರಪ್ಪ ಅವರು ಕೂಡ ಟಿಪ್ಪು ಪೇಟವನ್ನ ಹಾಕೊಂಡಿದ್ರಲ್ಲ, ಹಾಗಾದ್ರೆ ಇವರನ್ನ ಯಾವ ಖಾನ್ ಅಂತ ಕರಿಬೇಕು ಅಂತ BK ಹರಿಪ್ರಸಾದ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮುಲ್ಲಾ ಖಾನ್ ಆದರೆ ಯಡಿಯೂರಪ್ಪನವರು ಕೂಡ ಯೂಸುಫ್ ಖಾನ್ ಆಗಬೇಕಾಗುತ್ತೆ, ಮತ್ತು ಜಗದೀಶ್ ಶೆಟ್ಟರ್ ಕೂಡ ಏನಾದರೂ ಆಗಬೇಕಾಗುತ್ತೆ, ಏನಾದರೂ ಆಗಬೇಕಾಗತ್ತೆ. ಸುಮ್ಮನೆ ಹೆಸರುಗಳಲ್ಲಿ ಇವ್ರು ಕಂಡುಹಿಡ್ಕೊಳ್ಳೋಕೆ ಹೋದರೆ ಕರೆಕ್ಟ್. ಸಿದ್ದರಾಮುಲ್ಲಾ ಖಾನ್ ಆದರೆ ಯಡಿಯೂರಪ್ಪನವರು ಕೂಡ ಯೂಸುಫ್ ಖಾನ್ ಆಗಬೇಕಾಗುತ್ತೆ, ಮತ್ತು ಜಗದೀಶ್ ಶೆಟ್ಟರ್. ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಸಾಹುಕಾರ್ ಫುಲ್ ಆಕ್ಟಿವ್. ವಿವಿಧ ಕಾರ್ಯಕ್ರಮಗಳಲ್ಲಿ ರಮೇಶ್ ಜಾರಕಿಹೊಳಿ ಭಾಗವಹಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವಿವಿಧ ಕಾರ್ಯಕ್ರಮಗಳಲ್ಲಿ ಬೆಳಗಾವಿ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಭಾಗವಹಿಸಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸಲು ಪಣ ತೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ.
ಮರಾಠ ಸಮುದಾಯದ ಓಲೈಕೆಗೆ ರಮೇಶ್ ಜಾರಕಿಹೊಳಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮರಾಠ ಮತಗಳೇ ಹೆಚ್ಚು ನಿರ್ಣಾಯಕ ಆಗಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಶತಾಯಗತಾಯ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಒಂದ್ ವೇಳೆ ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟಿದೆ ಆದಲ್ಲಿ ಅವರನ್ನ ಸೋಲಿಸಬೇಕು. ಆ ನಿಟ್ಟಿನಲ್ಲಿ ಅವರು ಪಣ ತೊಟ್ಟಿರುವಂಥದ್ದು. ಲಕ್ಷ್ಮೀ ವಿರುದ್ಧ ಸೇಡ್ ತೀರಿಸಿಕೊಳ್ಳಲು ರಮೇಶ್ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದಾರೆ. ಈಗಿನಿಂದಲೇ ಲಕ್ಷ್ಮೀ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಸುತ್ತಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸಲು ಪಣ ತೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಯಾಕಂದ್ರೆ ಈ ಗ್ರಾಮೀಣ ಭಾಗದಲ್ಲಿ ಮರಾಠ ಮತಗಳೇ ಅತಿ ಹೆಚ್ಚು ನಿರ್ಣಾಯಕ ಮತಗಳಾಗಿರೋದ್ರಿಂದಾಗಿ ಗ್ರೌಂಡ್ ಲೆವೆಲ್ ಅಲ್ಲೇ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಈಗ ಅವ್ರನ್ನ ಸೋಲಿಸಬೇಕು ಅಂತಂದ್ರೆ ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡಬೇಕು, ಈಗ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಆಲ್ರೆಡಿ ಭಾಗವಹಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಸುತ್ತಾಡ್ತಾ ಇದ್ದಾರೆ. ಮರಾಠ ಸಮುದಾಯದ ಓಲೈಕೆಗೆ ರಮೇಶ್ ಜಾರಕಿಹೊಳಿ ಅವರು ಕಸರತ್ತನ್ನ ಮಾಡಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರು ಭಾಗವಹಿಸುತ್ತಿದ್ದಾರೆ. ಅಖಾಡ ತೆರೆದಿದೆ, ನಾವು ತಯಾರಿದ್ದೇವೆ. ನೀವು ಅಖಾಡಕ್ಕೆ ಧುಮುಕಿ. ಎಲೆಕ್ಷನ್ ಗೆದ್ದ ದಿನದಿಂದ ನಾನು ಎಲೆಕ್ಷನ್ಗೆ ತಯಾರಿ ನಡೆಸಿದ್ದೇನೆ. ಪರೋಕ್ಷವಾಗಿ ಜಾರಕಿಹೊಳಿಗೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಥಾಹ್ವಾನ ಕೊಟ್ಟಿದ್ದಾರೆ. ಎಲೆಕ್ಷನ್ ಗೆದ್ದ ದಿನದಿಂದಲೂ ನಾನು ಇವತ್ತಿನವರೆಗೂ ಎಲೆಕ್ಷನ್ಗೆ ತಯಾರಿ ನಡೆಸಿದ್ದೇನೆ. ಪರೋಕ್ಷವಾಗಿ ಜಾರಕಿಹೊಳಿಗೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಥಾಹ್ವಾನ ಕೊಟ್ಟಿರುವಂಥದ್ದು. ಮೈದಾನ ಓಪನ್ ಹೇ, ಖುಲ್ಲಾ ಹೇ, ಹಮ್ ಭಿ ತಯಾರ್ ಹೇ, आप भी ಕೂದೋ ಮೈದಾನ್ ಮೇ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ನೀವಿಷ್ಟೆಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿದ್ರೆ ನಾವು ಸುಮ್ಮನೆ ಕೂತಿದೀವ ಸ್ವಾಮಿ, ನಾನು ಯಾವತ್ತು ಎಲೆಕ್ಷನ್ ಗೆದ್ದ ಶಾಸಕಿ ಆದ್ನೋ ಅವತ್ತಿನಿಂದಲೂ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ. ತಯಾರಿ ಮನೆ ಮಗಳಾಗಿ ನಾನು ಇಲೆಕ್ಷನ್ ಗೆದ್ದ ಮರನೇ ದಿನದಿಂದ ನಾನು ಇಲೆಕ್ಷನ್ ತಯಾರಿ ನಡೆಸಿದ್ದೀನಿ. ಈಗ ನಡೆಸಿಲ್ಲ, ನಾನು ಚುನಾವಣೆ ಬಂದಿದೆ, ಇನ್ನು ಬರೀ 90 ದಿನ ಅಂತ ಇದೆ. ನಾನು ಈಗ ಬಂದು ನಾನು ಬಿಲ್ಲು ಬಾಣ ಬತ್ತಳಿಕೆ ಎತ್ತಲಿಲ್ಲ. ನಾನು ಚುನಾವಣೆ ಗೆದ್ದ ಮರನೇ ದಿನದಿಂದ ನನ್ನ ಹುಟ್ಟಿದ ದಿನಾಂಕವನ್ನು ಕೂಡ ಮತದಾರಗೋಸ್ಕರ ಚೇಂಜ್ ಮಾಡಿಕೊಂಡೆ. ಯಾಕಂದರೆ ಪುನರ್ಜನ್ಮ ಕೊಟ್ಟಂಥ ಕ್ಷೇತ್ರ ಅಂತ ಹೇಳಿ. ಈಗಲೂ ನನ್ನ ಭಾಷಣದಲ್ಲಿ ನನ್ನ ಭಾಷಣ ಕೇಳಿರಬಹುದು. ಸೊ ನಾನು ಚುನಾವಣೆ ಗೆದ್ದ ಮರನೇ ದಿನದಿಂದ ಮತ್ತೆ ಚುನಾವಣೆಯನ್ನು ಯಾವ ರೀತಿ ಗೆಲ್ಲಬೇಕು, ಜನರ ಮನಸ್ಸನ್ನು ಯಾವ ರೀತಿ ಗೆಲ್ಲಬೇಕು ಅಂತ 4.5 ವರ್ಷದಿಂದ ಅದನ್ನೇ ಕೆಲಸ ಮಾಡ್ಕೊಂಡು. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆಯಾ ಭೂ ಮಾಫಿಯಾ ದಂಧೆ. ಭೂ ಮಾಫಿಯಾ ದಂಧೆಗೆ ಕೈ ಜೋಡಿಸುತ್ತಾರ IAS ಅಧಿಕಾರಿ ಪತಿ. IAS ಅಧಿಕಾರಿ ರೋಹಿಣಿ ಸಿಂಧೂರಿ ಪತಿ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಭೂ ಮಾಫಿಯಾ ದಂಧೆ ಜೊತೆ ಕೈ ಜೋಡಿಸಿದ್ದಾರ IAS ಅಧಿಕಾರಿ ಪತಿ. ರೋಹಿಣಿ ಸಿಂಧೂರಿ ಪತಿ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಬಾಲಿವುಡ್ ನಟ ಸಿಂಗರ್ ಲಕ್ಕಿ ಅಲಿ ಈ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹಾಸ್ಯ ನಟ ಮೆಹಮೂದ್ ಅಲಿ ಅವರ ಪುತ್ರ ಮಕ್ಸೂದ್ ಮಹಮ್ಮದ್ ಅಲಿ ಟ್ವೀಟ್ ಮಾಡಿ ರೋಹಿಣಿ ಸಿಂಧೂರಿ ಪತಿ ವಿರುದ್ಧ ಲಕ್ಕಿ ಅಲಿ ದೂರನ್ನ ಕೊಟ್ಟಿರುವಂಥದ್ದು. ಟ್ವಿಟರ್ನಲ್ಲಿ ಡಿಜಿಪಿ ಪ್ರವೀಣ್ ಸೂದ್ಗೆ ದೂರನ್ನ ಸಲ್ಲಿಸಿದ್ದಾರೆ ಲಕ್ಕಿ ಅಲಿ. ಯಲಹಂಕದ ಕೆಂಚೇನಹಳ್ಳಿಯಲ್ಲಿ ಪ್ರಾಪರ್ಟಿಯನ್ನ ಹೊಂದಿದ್ದಾರೆ ಲಕ್ಕಿ ಅಲಿ. ನನ್ನ ಪ್ರಾಪರ್ಟಿಯಲ್ಲಿ ಅಕ್ರಮವಾಗಿ ಇವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಸುಧೀರ್ ರೆಡ್ಡಿ ಹಾಗೂ ಮಧು ರೆಡ್ಡಿ ವಿರುದ್ಧ ಲಕ್ಕಿ ಅಲಿ ಆರೋಪವನ್ನ ಮಾಡಿದ್ದಾರೆ. ಇನ್ನು ಈ ಸುಧೀರ್ ರೆಡ್ಡಿ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ಪತಿ. ಸುಧೀರ್ ರೆಡ್ಡಿ ಅಕ್ರಮವಾಗಿ ನನ್ನ ಜಮೀನಿನೊಳಗೆ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ACPಗೆ ದೂರು ಕೊಟ್ಟರು ಪ್ರಯೋಜನ ಆಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಪೊಲೀಸರಿಂದ ನನಗೆ ಯಾವುದೇ ಸಹಕಾರ ಸಿಗ್ತಾ ಇಲ್ಲ. ಭೂ ಮಾಫಿಯಾದವರಿಗೆ ಪೊಲೀಸರು ಬೆಂಬಲಿಸ್ತಾ ಇದ್ದಾರೆ ಅಂತ ದೂರಿನಲ್ಲಿ ಹೇಳಿದ್ದಾರೆ. ಸದ್ಯ ದುಬೈನಲ್ಲಿದ್ದಾರೆ ನಟ ಸಿಂಗರ್ ಲಕ್ಕಿ ಅಲಿ. ದುಬೈನಿಂದಲೇ ಟ್ವೀಟ್ ಮಾಡಿ DGPಗೆ ದೂರನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 7ರ ಒಳಗೆ ನನಗೆ ನ್ಯಾಯ ಒದಗಿಸಿ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ಪತಿ ಸುಧೀರ್ ರೆಡ್ಡಿ ಹಾಗೆ ಮಧು ರೆಡ್ಡಿ ಅವರು ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ. ನಮ್ಮ ಜಮೀನನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅದೇ ನಮ್ಮ ಜಮೀನಿನಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ನಟ ಸಿಂಗರ್ ಲಕ್ಕಿ ಅಲಿ ಈ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ DGP ಪ್ರವೀಣ್ ಸೂದ್ ಅವರಿಗೆ ಅವರು ಟ್ವೀಟ್ ಮೂಲಕ ದೂರು ಕೊಟ್ಟಿರುವಂತಹ ಆ ಟ್ವೀಟ್ ಅನ್ನ ಕೂಡ ನಾವು ನೋಡಬಹುದು. ಇದರಲ್ಲಿ ಅವರು ಸ್ಥಳೀಯ ಪೊಲೀಸರಿಂದ ನನಗೆ ಯಾವುದೇ ಸಹಕಾರ ಸಿಗ್ತಾ ಇಲ್ಲ, ನಾನು ACPಗೆ ದೂರು ಕೊಟ್ಟರು ಕೂಡ ಅವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನೇರವಾಗಿ ಅವರು ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿ DGP ಪ್ರವೀಣ್ ಸೂದ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 7ರವರೆಗೆ ನನಗೆ ನ್ಯಾಯ ಒದಗಿಸಿಕೊಡಿ ಅಂತ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ.
ಇನ್ನು ಇದೇ ವಿಚಾರಕ್ಕೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲಕ್ಕಿ ಅಲಿ ಅವರ ದೂರಿನ ಬಗ್ಗೆ ಮಾಹಿತಿ ಪಡಿತೀನಿ. ಅವ್ರು ಯಾವ ಠಾಣೆಗೆ ದೂರು ಕೊಟ್ಟಿದ್ರು, ಯಾವ ಪೊಲೀಸರು ದೂರು ಪಡೆಯಲು ನಿರಾಕರಿಸಿದ್ರು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ ನಮ್ಮ ಪ್ರತಿನಿಧಿ ಮುನಿರಾಜು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈ ಲಕ್ಕಿ ಅಲಿ ಅವರ ದೂರಿನಲ್ಲಿ ಏನೇನು ಆರೋಪಗಳನ್ನ ಮಾಡಿದ್ದಾರೆ, ಮತ್ತೆ ಸುಧೀಂದ್ರ ರೆಡ್ಡಿ ಹಾಗೆ ಮಧು ರೆಡ್ಡಿ ಅವರು ನನಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ಇವರ ಪ್ರಕರಣ ಏನ್ ಪ್ರಕರಣ ಇದು, ಎಷ್ಟು ದಿನಗಳಿಂದ ಈ ರೀತಿ ಅವರಿಗೆ ಕಿರುಕುಳ ಆಗ್ತಾ ಇದೆಯಂತೆ, ಏನೇನು ಹೇಳಿದ್ದಾರೆ? ಸೌಮ್ಯ, ಏನು ಖ್ಯಾತ ಗಾಯಕ ಮತ್ತೆ ಏನು ಕಾಮಿಡಿಯನ್ ಆಗಿರುವಂತಹ ಒಂದು ಲಕ್ಕಿ ಅಲಿ ಒಂದು ಡಿಜಿಪಿ ಅವ್ರಿಗೆ ಒಂದು ಟ್ವೀಟ್ ಮಾಡಿರುವಂತದ್ದು. ಆ ಒಂದು ಟ್ವೀಟ್ ನಲ್ಲಿ ಏನು ರಾಜ್ಯದ IAS ಅಧಿಕಾರಿ ಪತಿ ಮತ್ತೆ ಮತ್ತೊಬ್ಬ ವ್ಯಕ್ತಿ ತನಗೆ ಕಿರುಕುಳ ಕೊಡ್ತಿದ್ದಾರೆ, ತನಗೆ ಯಲಂಕ ಬಳಿ ಮತ್ತೆ ಯಲಂಕದ ಕೆಂಚನಹಳ್ಳಿ ಬಳಿ ಇರುವಂತಹ ಒಂದು ಜಮೀನ್ ಏನಿದೆ ಆ ಒಂದು ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಒಂದು ಆರೋಪವನ್ನು ಮಾಡಿ ಅವರು ಟ್ವೀಟ್ ಮಾಡಿರುವಂತದ್ದು. ಈ ಬಗ್ಗೆ ನಾನು ಪೊಲೀಸರಿಗೆ ಒಂದು ದೂರನ್ನ ಕೊಡಲು ಹೋದ್ರೆ ಪೊಲೀಸರು ಸಹ ದೂರನ್ನ ಸ್ವೀಕಾರ ಮಾಡ್ತಾ ಇಲ್ಲ, ಮತ್ತೆ ಇದ್ರ ಬಗ್ಗೆ ಅವರಿಂದ ನನಗೆ ಯಾವುದೇ ಸಪೋರ್ಟ್ ಸಿಗ್ತಾ ಇಲ್ಲ ಅಂತೇಳಿ ಒಂದು ಆರೋಪಿಸಿ ಏನು ರಾಜ್ಯ ಪೊಲೀಸ್ ನಿರ್ದೇಶಕರಾದಂತಹ ಪ್ರವೀಣ್ ಸೂದ್ ಅವರಿಗೆ ಆ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಮತ್ತೆ ಡಿಸೆಂಬರ್ 9 ಒಳಗೆ ನನಗೆ ಇದ್ರ ಬಗ್ಗೆ ಒಂದು ಸೂಕ್ತ ನ್ಯಾಯ ಬೇಕು ಅಂತೇಳಿ ಅವರು ಒತ್ತಾಯವನ್ನು ಸಹ ಮಾಡಿರೋದು. ಯಲಂಕದ ಕೆಂಚನಹಳ್ಳಿ ಬಳಿ ಸುಮಾರು 50 ವರ್ಷಗಳಿಂದ ಆ ಒಂದು ಲ್ಯಾಂಡ್ ನಲ್ಲಿ ನಾನು ವಾಸವಿದ್ದೇನೆ. ಆದ್ರೆ ಆ ಒಂದು ಲ್ಯಾಂಡ್ ನಲ್ಲಿ ಇತ್ತೀಚೆಗೆ ಕೆಲವು ವ್ಯಕ್ತಿಗಳು ಅದನ್ನ ಒತ್ತುವರಿ ಮಾಡಿಕೊಂಡು ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಆರೋಪವನ್ನು ಮಾಡಿರೋದು. ಮತ್ತೆ ಆ ಒಂದು ಟ್ವೀಟ್ ನಲ್ಲಿ ಸಹ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಇದ್ರ ಬಗ್ಗೆ ಏನು ಗೃಹ ಸಚಿವರು ಸಹ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಆ ಒಂದು ದೂರ ಏನಿದೆ, ಮತ್ತೆ ಅವರು ಯಾವ ಪೊಲೀಸ್ ಠಾಣೆಗೆ ದೂರನ್ನ ಕೊಡೋದಕ್ಕೆ ಹೋಗಿದ್ರು, ಮತ್ತೆ ಯಾವ ಪೊಲೀಸ್ ಅಧಿಕಾರಿ ಅದನ್ನ ದೂರು ಪಡೆಯಲು ನಿರಾಕರಿಸಿದ್ರು, ಅದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತೇನೆ. ಮತ್ತೆ ಇದ್ರ ಬಗ್ಗೆ ಡಿಜಿಪಿ ಅವರ ಜೊತೆ ಒಂದು ಚರ್ಚೆ ಮಾಡಿ ನಂತರ ಒಂದು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಒತ್ತಾಯ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಹೊಸ ಮನೆ ರೆಡಿ ಆಗಿದೆ. 10 ದಿನಗಳಲ್ಲಿ ಗೃಹ ಪ್ರವೇಶಕ್ಕೆ ಜನಾರ್ದನ್ ರೆಡ್ಡಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇಲ್ಲಿಂದಲೇ ರಾಜಕೀಯ ಶುರು ಮಾಡಲಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಗಂಗಾವತಿಯಲ್ಲಿ ಅವರು ಮನೆಯನ್ನ ಖರೀದಿ ಮಾಡಿದ್ರು. 10 ದಿನದಲ್ಲಿ ಆ ಮನೆಯ ಗೃಹ ಪ್ರವೇಶ ಕೂಡ ನಡೆಯಲಿದೆ. ಗೃಹ ಪ್ರವೇಶಕ್ಕೆ ಎಲ್ಲರನ್ನೂ ಆಹ್ವಾನಿಸ್ತೇನೆ ಅಂತ ರೆಡ್ಡಿ ಅವರು ಹೇಳಿದ್ದಾರೆ. ಗೃಹ ಪ್ರವೇಶ ಬಳಿಕ ರಾಜಕೀಯ 2ನೇ ಇನ್ನಿಂಗ್ಸ್ ಅನ್ನ ಘೋಷಣೆ ಮಾಡ್ತಾರಾ? ಇಂದು ಹನುಮ ಮಾಲೆ ಧರಿಸಿ ಅಂಜನಾದ್ರಿಗೆ ತೆರಳಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಆ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಕೂಡ ಮಾತಾಡಿದ್ರು. ಆದ್ರೆ ತಮ್ಮ ಮುಂದಿನ ರಾಜಕೀಯ ನಿರ್ಣಯ ಏನಾಗಿರುತ್ತೆ ಇದ್ಯಾವುದ್ರ ಬಗ್ಗೆ ಕೂಡ ಅವರು ಸುಳಿವನ್ನ ಬಿಟ್ಕೊಟ್ಟಿಲ್ಲ. ಆದ್ರೆ ನಾನು ಜನರ ಮಧ್ಯದಲ್ಲಿ ಇರಬೇಕು ಅಂತಾನೆ ನಾನು ಗಂಗಾವತಿಯಲ್ಲಿ ಮನೆ ಮಾಡಿದ್ದೀನಿ. ನಾನು ಬಳ್ಳಾರಿಗೆ ಹೋಗೋಕ್ಕಾಗಲ್ಲ, ಹಾಗಾಗಿ ನಾನು ಗಂಗಾವತಿಯಲ್ಲಿ ಹೊಸ ಮನೆಯನ್ನ ಖರೀದಿ ಮಾಡಿದ್ದೇನೆ. ನಾನು ಕೆಲವೇ ದಿನಗಳಲ್ಲಿ ಅದರ ಗೃಹ ಪ್ರವೇಶ ಕೂಡ ಮಾಡ್ತೀನಿ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಸೊ ಹನುಮನ ಕ್ಷೇತ್ರದಲ್ಲಿ ಅಂಜನಾದ್ರಿಯಲ್ಲಿ ಅವರು ಮಾಲೆ ಧರಿಸಿ ಕಾವಿ ಕೇಸರಿ ಬಣ್ಣದ ವಸ್ತ್ರವನ್ನ ಧರಿಸಿ ಇವತ್ತು ಹನುಮನ ದರ್ಶನವನ್ನ ಕೂಡ ಮಾಡಿರುವಂಥದ್ದು ಹನುಮ ಜಯಂತಿ ಹಿನ್ನೆಲೆಯಲ್ಲಿ. ಆ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಕೆಲವೊಂದು ವಿಚಾರಗಳನ್ನು ಅವರು ಹಂಚಿಕೊಂಡ್ರು. ವೆಲ್ಕಮ್ ಬ್ಯಾಕ್. ಮಹಾರಾಷ್ಟ್ರ ಸಚಿವರ ಭೇಟಿಗೆ ಬೆಳಗಾವಿಯಲ್ಲಿ ವಿರೋಧ ವ್ಯಕ್ತವಾಗಿದೆ. ಬೆಳಗಾವಿ ಭೇಟಿ ಕೈಬಿಡ್ತಾರಾ ಮಹಾರಾಷ್ಟ್ರದ ಸಚಿವರು? ಭೇಟಿ ರದ್ದು ಬಗ್ಗೆ ಮಹಾರಾಷ್ಟ್ರ ಡಿಸಿಎಂ ಪರೋಕ್ಷ ಸುಳಿವನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಸಚಿವರ ಬೆಳಗಾವಿ ಭೇಟಿಗೆ ಭಾರಿ ವಿರೋಧ ವ್ಯಕ್ತ ಆಗಿರೋ ಹಿನ್ನೆಲೆಯಲ್ಲಿ ಬೆಳಗಾವಿ ಭೇಟಿಯನ್ನ ಹಾಗಾದ್ರೆ ಸಚಿವರು ಕೈಬಿಟ್ಟಿದ್ದಾರಾ? ಮಹಾರಾಷ್ಟ್ರ ಸಚಿವರ ಬೆಳಗಾವಿ ಭೇಟಿ ಬಗ್ಗೆ ಸಿಎಂ ನಿರ್ಧರಿಸುತ್ತಾರೆ ಅಂತ ಮುಂಬೈನಲ್ಲಿ ಮಹಾರಾಷ್ಟ್ರದ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ. ಪ್ರತಿಭಟನೆ ಜೋರಾಗ್ತಾ ಇದ್ದಾಗೆ ಮಹಾ ಸಚಿವರು ಹಾಗಾದ್ರೆ ಬೆಳಗಾವಿ ಭೇಟಿಯಿಂದ ಹಿಂದೆ ಸರಿದ್ರ? ದೇವೇಂದ್ರ ಫಡ್ನವೀಸ್ ಅವರ ಈ ಮಾತು ಈಗ ಸಾಕಷ್ಟು ಅನುಮಾನಗಳಿಗೆ व्यक्त ಆಗ್ತಾ ಇದೆ. की पहिल्यांदा तर या संदर्भात सर्वोच्च न्यायालयामध्ये केस चाललेली आहे. या संदर्भात कर्नाटकही निर्णय घेऊ शकत नाही आणि महाराष्ट्रही निर्णय घेऊ शकत नाही. सगळा जो काही निर्णय आहे तो सर्वोच्च न्यायालयच या संदर्भात घेणार आहे. मला असं वाटतं की विनाकारण या संदर्भात नव्याने कुठला तरी वाद तयार करणं हे देखील योग्य होणार नाही. महाराष्ट्राने अतिशय ताकदीने आपली केस मांडलेली आहे आणि आपण हा विश्वास ठेवला पाहिजे की आपल्याला सर्वोच्च न्यायालयातनं न्याय मिळेल. मंत्र्यांचा दौरा जो काही त्या ठिकाणी होता हा महापरिनिर्वाण दिनाच्या निमित्ताने होता आणि महापरिनिर्वाण दिनाच्या निमित्ताने एका कार्यक्रमाला मंत्री त्या ठिकाणी जाणार होते. या संदर्भात कर्नाटकचं काही म्हणणं आहे, महाराष्ट्राचं देखील काही म्हणणं आहे. मंत्र्यांनी ठरवलं तर त्यांना जाण्यापासून कोणी रोखू शकत नाही. परंतु महापरिनिर्वाण दिनी आपण अशा प्रकारचा वाद तयार करायचा का हा एक महत्वाचा विषय आहे आणि म्हणून या संदर्भात काही ना काही विचार आम्ही करतो आहोत. माननीय मुख्यमंत्री या संदर्भातला अंतिम निर्णय आम्हाला देतील. पण प्राथमिक मत आमचं असं आहे की महापरिनिर्वाण दिन हा आपल्याकरता एक फार मोठा दिवस आहे आणि त्या दिवशी एखादं आंदोलन व्हावं.
ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.